ತುಂಬ ದಿನ ಆದಮೇಲೆ ಬ್ಲೌಸ್ ಕಟ್ಟಿಂಗ್ ಅಂತ ಕುತ್ಕೊಂಡಿರೋದಕ್ಕೆ ಮಾರ್ಕಿಂಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಡೇನ ಒಂದು ಎಳ್ನೀರು ಕುಡಿಯೋದ್ರ ಮುಖಾಂತರ ಶುರು ಮಾಡ್ಕೊಂಡಿದ್ದಾಯ್ತು. ಇನ್ನು ನಾರ್ಮಲ್ ಬೆಳಗ್ಗೆ ಅಡುಗೆ ತಿಂಡಿ ಕೆಲಸ ಅಂತೆಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆನೂ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಇವತ್ತು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ಸೀರೆ ಇತ್ತು, ಅದನ್ನು ತಕೊಂಡು ಕುತ್ಕೊಂಡಿದ್ದೆ. ಸುಮಾರು ದಿನನೇ ಆಗೋಗಿತ್ತು ಈ ಸೀರೆಗಳನ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು. ಆ ಸೀರೆಗಳು ಬಂದಾಗ್ಲಿಂದ ಅನ್ಕೊಂತಾ ಇದ್ದೀನಿ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಅಂತ, ಬಟ್ ಆಗ್ತಾನೆ ಇರಲಿಲ್ಲ. ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ದಿನಗಳನ್ನ ಇದೇ ರೀತಿ ಮುಂದೆ ಹಾಕೊಂತಾನೆ ಬರ್ತಾ ಇದ್ದೆ. ಇನ್ನ ಬಿಟ್ರೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೆಂಗಿದ್ರು ಫ್ರೀ ಇದ್ದೆ, ಹಾಗೆ ನಾಳೆ ಹೆಂಗಿದ್ರು ರಜೆ ಇರುತ್ತಲ್ಲ, ಇವತ್ತು ಕಟ್ಟಿಂಗ್ ಎಲ್ಲ ಮುಗಿಸಿಟ್ಕೊಂಡು ನಾಳೆ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ನೋಡಿದ್ರೆ ಅಲ್ಲಿ ಮಾರ್ಕಿಂಗ್ ಮಾಡೋದೇ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡ್ತಾ ಇತ್ತು. ಹೆಂಗ್ ಮಾರ್ಕ್ ಮಾಡೋದು ಅನ್ನೋದೇ ಮರ್ತು ಬಿಟ್ಟಿದ್ದೀನಿ. ಸುಮಾರು ದಿನ ಗ್ಯಾಪ್ ಆಗಿರೋದ್ರಿಂದ ನಿಧಾನ ಕೂತ್ಕೊಂಡು ಆಮೇಲೆ ನೆನಪಿಸ್ಕೊಂಡು ನೀಟಾಗಿ ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡೆ. ನಾಳೆ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅನ್ಕೊಂಡು ಇನ್ನು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಸಾಹೇಬ್ರು ಇಬ್ರು ಕೂಡ ರೀಲ್ಸ್ ಮಾಡಕ್ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಹಾಗೆ ನಮ್ಮ ಸಾಹೇಬ್ರನ್ನ ಸಜೆಷನ್ ಕೇಳ್ತಾ ಇದ್ದೆ ಯಾವ ಹೇರ್ ಸ್ಟೈಲ್ ಸೂಟ್ ಆಗ್ತಾ ಇದೆ ಅಂತ. ಅದೇ ಗ್ಯಾಪ್ ಅಲ್ಲಿ ನಮ್ಮ ಸಾಹೇಬ್ರು ಕೂಡ ರೆಡಿ ಆಗ್ಬಿಟ್ಟು ರೀಲ್ಸ್ ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸಾಕು ಬನ್ನಿ ನಿಮ್ ಪ್ರಾಕ್ಟೀಸ್ ಅಂತ ಅವ್ರನ್ನ ಕರ್ಕೊಂಡು ವಿಡಿಯೋ ಮಾಡಕ್ ನಿಂತ್ಕೊಂಡ್ರೆ ವಿಡಿಯೋದಲ್ಲೂ ಬಿಡ್ತಾ ಇಲ್ಲ ನೋಡಿ. ಇನ್ನು ನಾನು ನೆನ್ನೆ ರೀಲ್ ಪೋಸ್ಟ್ ಮಾಡ್ದಾಗ್ಲಿಂದ ಸುಮಾರು ಜನ ಈ ಡ್ರೆಸ್ ಲಿಂಕ್ ಕೇಳ್ತಾ ಇದ್ದೀರಾ. ನಾನು ಇದನ್ನ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋದು. ವೇರ್ ಮಾಡೋದಕ್ಕಂತೂ ತುಂಬಾನೇ ಕಂಫರ್ಟಬಲ್ ಇದೆ, ಹಾಗೆ ಸ್ಟ್ರೆಚಬಲ್ ಕೂಡ, ಹಾಗೆ ಪ್ಯಾಟರ್ನ್ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಒಂದ್ಸಲ ಚೆಕ್ ಮಾಡಿ. ಇನ್ನು ನಾನು ನಮ್ಮ ಸಾಹೇಬ್ರು ರೆಡಿ ಆದವರು ಸೀದಾ ಟೌನ್ ಒಳಗಡೆ ಇರೋ ಗಾಂಧಿ ಪಾರ್ಕಿಗೆ ಬಂದ್ವಿ. ಅಲ್ಲಿ ಬಂದು ಅಲ್ಲಿ ಲೊಕೇಶನ್ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ ಗ್ರೌಂಡ್ ಅಂತ ಚೆಕ್ ಮಾಡಿಕೊಂಡು ಫೈನಲ್ ಆಗಿ ಒಂದು ಜಾಗನ ಹುಡುಕೊಂಡು ಅಲ್ಲಿ ರೀಲ್ಸ್ ಎಲ್ಲ ಶೂಟ್ ಮಾಡಿದ್ದಾಯಿತು. ಅದಾದಮೇಲೆ ಇನ್ನೂ 2 ರೀಲ್ಸ್ ಹೊಸದಾಗಿ ಸಿಕ್ತು, ಅದನ್ನು ಶೂಟ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ ಗಾಡಿ ಹತ್ರ ಶೂಟ್ ಮಾಡೋದಕ್ಕೆ. ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ರೀಲ್ ಶೂಟ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟಿದ್ದಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.